ಹಳ್ಳಿಯ ಜನರು ಹೇಳ್ತಾರೆ. ಅಮಾವಾಸ್ಯೆ ಬಂದಾಗ ಆ ಹಳೆಯ ಹವೆಲಿಯ ಬಾಗಿಲು ತಾನೇ ತೆರೆಯುತ್ತದೆ. ಯಾಕೆಂದರೆ ಅಲ್ಲಿ ವಾಸಿಸುತ್ತಾಳೆ ರೂಪ. ಒಂದೇ ಕಾಲದಲ್ಲಿ ಸೌಮ್ಯ ಹುಡುಗಿ, ಆದರೆ ಈಗ ಶಾಪಿತ ಆತ್ಮೆ. ಜನರು ಅವಳನ್ನು ಭೂತ ಮಹಿಳೆ ಎಂದು ತಪ್ಪು ಆರೋಪಿಸಿ ಬೆಂಕಿಯಲ್ಲಿ ಸುಟ್ಟಿದ್ದರು. ಆದರೆ ಅವಳ ಕಿರುಚಾಟ ಇಂದಿಗೂ ಆ ಹವೆಲಿಯ ಗೋಡೆಗಳಲ್ಲಿ ಪ್ರತಿಧ್ವನಿಸುತ್ತಿದೆ. ಅಮಾವಾಸ್ಯೆಯ ರಾತ್ರಿ ಗಾಳಿ ನಿಂತು ಹೋಗುತ್ತದೆ. ಆದರೆ ಏಕಾಏಕಿ ಬಾಗಿಲು ಬಡಿದು ತೆರೆದು ಕಿವಿಯಲ್ಲಿ ಒಂದು ಧ್ವನಿ ಕೇಳುತ್ತದೆ. ನನ್ನನ್ನು ಯಾಕೆ ಸುತ್ತೆ? ಒಮ್ಮೆ 3 ಹುಡುಗರು ಸಾಹಸ ಮಾಡಿ ಆ ಹವೆಲಿಗೆ ಹೋದರು. ಅಲ್ಲಿ ಗೋಡೆಗಳ ಮೇಲೆ ಹಳೆಯ ಚಿತ್ರಗಳು, ಮಧ್ಯದಲ್ಲಿ ಒಡೆದ ಕನ್ನಡಿಯೊಂದು ಇತ್ತು. ಒಬ್ಬ ಹುಡುಗ ಆ ಕನ್ನಡಿಯಲ್ಲಿ ನೋಡಿದ. ಆದರೆ ಅಲ್ಲಿ ಅವನ ಮುಖವಲ್ಲ, ರೂಪಾದ ಸುಟ್ಟ ಮುಖ ಕಾಣಿಸಿತು. ಅಂತೆಯೇ ಗಾಳಿ ಚಂಡಮಾರುತದಂತೆ ಬೀಸಿತು. ಬಾಗಿಲುಗಳು ಬಿದ್ದು ಮುಚ್ಚಿಕೊಂಡವು. ಹಿಂದಿನಿಂದ ಕೇಳಿಸಿತು ಒಂದು ಗಂಭೀರ ಧ್ವನಿ, ಈಗ ನನ್ನ ಸರದಿ. ಮುಂದಿನ ಬೆಳಗ್ಗೆ ಹವೆಲಿಯ ಹೊರಗೆ 3 ಸುಟ್ಟ ಗುರುತುಗಳು ಮಾತ್ರ ಕಾಣಿಸಿಕೊಂಡವು. ಅವರು ಎಲ್ಲಿ ಹೋದರು ಎಂಬುದರ ಸುಳಿವು ಯಾರಿಗೂ ಸಿಕ್ಕಿಲ್ಲ. ಆದರೆ ಇಂದಿಗೂ ಜನರು ಹೇಳ್ತಾರೆ, ಅಮಾವಾಸ್ಯೆ ರಾತ್ರಿ ಆ ಹವೆಲಿಯ ಹತ್ತಿರ ಹೋದ್ರೆ ಆ ಶಾಪಿತ ಹುಡುಗಿ ನಿನ್ನ ಹೆಸರನ್ನೇ ಕರೀತಾಳೆ.